ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಯಾತ್ರಾಕಾಂಡದ 9ನೇ ಸರ್ಗದ ಕಥಾಭಾಗ ಮುಂದುವರೆದಿತ್ತು. ರಾಮ ತನ್ನ ಪರಿವಾರ ಸಮೇತನಾಗಿ ಉತ್ತರ ಭಾರತದ ಯಾತ್ರೆಯನ್ನು ಮಾಡಿದ್ದು, ಅದರಲ್ಲೂ ಹಿಮಾಚಲದ ಯಾತ್ರೆಯನ್ನು ಮಾಡಿದ್ದು, ಬದರಿಕಾಶ್ರಮದ ಯಾತ್ರೆಯನ್ನು ಮಾಡಿದ್ದು ನಾವು ನೋಡಿದ್ವಿ. ಬದರಿಕಾಶ್ರಮೇ ರಾಮ ಕೇದಾರೇಶಂ ವಿಲೋಕ್ಯ ನರನಾರಾಯಣ ಗತ್ವ ದರ್ಶನಾನ್ಮುಕ್ತಿದವು ನೃಣಾಂ. ನರನಾರಾಯಣರ ಸನ್ನಿಧಾನವನ್ನು ನಾವು ದರ್ಶನ ಮಾಡಿದ್ರೆ ದರ್ಶನದಿಂದಲೇ ಮುಕ್ತಿ ಅಂತ. ಇನ್ನು ಉಳಿದ ಧಾರ್ಮಿಕ ಕ್ರಿಯೆಗಳು ಅದೆಲ್ಲ ಹೆಚ್ಚಿನ ಫಲ ಕೊಡುವಂಥದ್ದು. ದರ್ಶನದಿಂದಲೇ ಮುಕ್ತಿ ಅಂತ ಇದು ಕೂಡ ವರ್ಣನೆ ಮಾಡಿದ್ದಿದೆ, ಇದು ಕಾಣಿಸ್ತದೆ. ಮುಂದೆ ಕೇದಾರೇಶಂ ವಿಲೋಕ್ಯ, ಕೇದಾರನಾಥನ ಸನ್ನಿಧಿಗೆ ಪ್ರಯಾಣ ಮಾಡಿದ. ಈ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥ ಇವು 4 ಧಾಮಗಳು ಅಂತ ಕರ್ಸ್ಕೋತವೆ ಆ ಹಿಮಾಲಯ ಪರ್ವತದಲ್ಲಿ. ಋಷಿಕೇಶ ಹರಿದ್ವಾರದ ಕೆಳಭಾಗದಿಂದ ಪ್ರಯಾಣ ಮಾಡಿ ಸುಮಾರು 300 ಕಿಲೋಮೀಟರ್ ಹೋದರೆ ಈ ಬದ್ರಿನಾಥ ಅಂತ ಹೇಳಿದೆ. ಅದರಲ್ಲಿ ನಡುವೆ 4-5 ಪ್ರಯಾಗಗಳು ಬರ್ತವೆ ಅಂತ ಹೇಳಿದ್ನಲ್ಲ, ಆ ಒಂದು ಕೆಲವು ಪ್ರಯಾಗಗಳಲ್ಲಿ ಕವಲು ಹೊಡೆದ್ರೆ ಒಂದು ಕಡೆ ಕೇದಾರನಾಥ, ಮತ್ತೊಂದು ಕಡೆ ಗಂಗೋತ್ರಿ, ಯಮುನೋತ್ರಿ, ಮತ್ತೊಂದು ಕಡೆ ಬದ್ರಿನಾಥ. ಹೀಗಾದ್ರೆ ಪ್ರಯಾಣ ಬದ್ರಿನಾಥ ತನಕ ಇವತ್ತಿನ ವಾಹನದ ಸೌಕರ್ಯ ಆದರೂ ಇದೆ. ಆದರೆ ಕೇದಾರನಾಥಕ್ಕೆ ಮುಂದಿನ ಕೆಲವು ಕೊನೆಯ ಒಂದು 8-10 ಕಿಲೋಮೀಟರ್ ಪರಿಸರದಲ್ಲಿ ವಾಹನ ಸೌಲಭ್ಯನೂ ಇಲ್ಲ. ಕುದುರೆಗಳ ಮೇಲೆ ಅಥವಾ ಅಲ್ಲಿಯ ಜನರ ಸಹಾಯವನ್ನು ಪಡ್ಕೊಂಡು ಡೋಲಿ ಮೇಲೆ ಕುತ್ಕೊಂಡೇ ಹೋಗಬೇಕು. ಅಂಥ ಕಠಿಣವಾದ ಮಾರ್ಗಗಳನ್ನೇ ಅನುಸರಣೆ ಮಾಡಿ ಹೋಗ್ಬೇಕು ಅಲ್ಲಿಗೆ. ಮುಂದೆ ಹಿಮಾದ್ರವು ದೇವಗಂಧರ್ವ ಸೇವಿತೆ ಧಾತು ಮಂಡಲೆ, ದೇವಗಂಧರ್ವರಿಂದ ಸೇವಿತವಾದಂಥ ಹಿಮಾಚಲದಲ್ಲಿ ಆತ ಸಂಚಾರ ಮಾಡಿದ. ಮಹಾಪಥಂ ತಥೋಗತ್ವ, ಮಹಾಪಥಕ್ಕೆ ಪ್ರಯಾಣ ಮಾಡಿದ ಅಂತಿದೆ. ಈ ಮಹಾಪಥ ಅಂದ್ರೆ ಏನಂತ ತಿಳಿದು ಬರಲಿಲ್ಲ. ಆದರೆ ಇವತ್ತಿಗೂ ಆ ಭಾಗದಲ್ಲಿ ಸತೋಪಂಥ ಅಂತ ಹೇಳಿ ಒಂದು ಜಾಗ ಇದೆ ಅಂತ ಹೇಳ್ತಾರೆ. ಈ ಕೇದಾರನಾಥ ತನಕ, ಗಂಗೋತ್ರಿ, ಯಮುನೋತ್ರಿ ತನಕ, ಬದ್ರಿನಾಥ ತನಕ ಬಸ್ಸಿನ ಸೌಕರ್ಯ ಇದೆ. ಇನ್ನು ಕೆಲವು ಕಡೆ ಬಸ್ಸಿನ ಸೌಕರ್ಯ ಇಲ್ಲವೇ ಇಲ್ಲ. ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಹೇಳ್ತಾರೆ, ಹೂಗಳ ಒಂದು ಕಣಿವೆ. 4-5 ಕಿಲೋಮೀಟರ್ ಚದರಡಿಯ ದೊಡ್ಡ ಕಣಿವೆಯಲ್ಲಿ ಅಸಂಖ್ಯಾತ ಹೂಗಳು. ಆ ಪ್ರದೇಶಕ್ಕೆ ಹೋದರೆ ಆ ಹೂಗಳ ಸುಗಂಧವನ್ನು ಆಘ್ರಾಣಿಸಿ ಮನುಷ್ಯ ತಲೆ ತಿರುಗಿ ಬಿದ್ದು ಬಿಡ್ತಾನೆ ಅಂತ ಹೇಳ್ತಾರೆ. ಅಂಥವೆಲ್ಲ ಕೆಲವು ಪ್ರದೇಶಗಳಿದೆ. ಆ ಪ್ರದೇಶಗಳಿಗೆ ಬಸ್ಸಿನ ಸೌಕರ್ಯ ಇಲ್ಲದೆ ಇದ್ರೂ ಮನುಷ್ಯ ನಡ್ಕೊಂಡು ಹೋಗಬೇಕು. ಅದರಲ್ಲಿ ಗೋವಿಂದ ಘಾಟ್ ಅಂತ ಸಿಕ್ಕರ ಒಂದು ಪ್ರದೇಶ ಇದೆ. ಅಂಥದ್ದು ಇನ್ನೊಂದು ಸತೋಪಂಥ ಅಂತ ಹೇಳ್ತಾರೆ. ಆ ಸತೋಪಂಥನಿಗೆ ಮಹಾಪಂಥ ಆಗಿದ್ದಿರಬಹುದು ಅಂತ ಒಂದು ಊಹೆ. ಮಹಾಪಥ ಇತ್ಯಾದಿಗಳೆಲ್ಲ ಮುಂದೆ ಪಾಂಡವರು ಸ್ವರ್ಗಾರೋಹಣ ಮಾಡಿದ ಜಾಗ ಇತ್ಯಾದಿಗಳು ಆಗಿರಬಹುದು. ಅಲ್ಲಿಂದ ಮುಂದೆ ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಿದ. ಆ ಮಾನಸ ಸರೋವರ ಆ ಕಾಲದಲ್ಲಿ ಭಾರತದ ಪ್ರದೇಶದಲ್ಲೇ ಇತ್ತು. ಈಗ ಅದು ಚೈನಾದ ಪ್ರದೇಶದಲ್ಲಿ ಚೈನಾಕ್ಕೆ ಸೇರಿ ಹೋಗಿಬಿಟ್ಟಿದೆ. ಅಲ್ಲಿಂದ ಗಂಗಾ ಸರಯೂ ಪಾಪನಾಶಿನಿ, ಆ ಮಾನಸ ಸರೋವರದ ಪ್ರದೇಶದಿಂದಲೇ ಗಂಗಾ, ಸರಯು, ಪಾಪನಾಶಿನಿ ಇವೆಲ್ಲ ನದಿಗಳು ಹರಿದು ಬರ್ತವೆ. ಮತ್ತು ಅಲ್ಲಿ ಕಂಜಾನಿ ಅಥವಾ ಹೈಮಾನಿ, ಬಂಗಾರದ ಕಮಲಗಳಿವೆ. ಈಗಿಲ್ಲ, ಆವಾಗ ಇದ್ದಿರಬಹುದು. ಎತ್ರ ಹಂಸಾ ಸಹಸ್ರಶಃ, ಹಂಸಗಳು, ನಿಜವಾದ ಶ್ರೇಷ್ಠ ಜಾತಿಯ ಹಂಸಗಳು ಇರೋದಂದ್ರೆ ಮಾನಸ ಸರೋವರದಲ್ಲೇ ಅಂತ ಹೇಳ್ತಾರೆ. ಅವು ಎಂಥ ಜಾತಿಯವು ಅಂತಂದ್ರೆ ರಕ್ತ ನೇತ್ರ ಅಂಗ್ರಿ ವದನಾಹ, ಅವುಗಳ ಪಾದ, ಆಮೇಲೆ ಅಂಗ್ರಿ ಅಂದ್ರೆ ಪಾದ, ನೇತ್ರ ಅಂದ್ರೆ ಕಣ್ಣು, ವದನ ಅಂದ್ರೆ ಅವುಗಳ ಕೊಕ್ಕು, ಇವೆಲ್ಲ ಕೆಂಬಣ್ಣದ್ದು ಅಂತ ವಿಶಿಷ್ಟ ಜಾತಿಯ ಹಂಸಗಳು. ರಾಜಹಂಸ ಅಂತ ಅದನ್ನು ಹೇಳ್ತಾರೆ. ಅವು ತಿನ್ನೋದೇನು ಅಂದ್ರೆ ಮುಕ್ತಾಭಕ್ಷಣ ತತ್ಪರ, ಮುತ್ತನ್ನು ಅಷ್ಟೇ ತಿಂತಾವಂತವು. ಕವಿಗಳೆಲ್ಲ ವರ್ಣನೆ ಮಾಡುವಂತೆ ಕಮಲದ ಡೇಟ್ ಇರ್ತದಲ್ಲ, ಡೇಟನ್ನು ತಿಂತವೆ ಅಂತ ಕವಿಗಳು ವರ್ಣನೆ ಮಾಡ್ತಾರೆ. ಇಂಥ ಶ್ರೇಷ್ಠ ಜಾತಿಯ ಹಂಸಗಳು. ಅಲ್ಲಿ ಆ ಪ್ರದೇಶದ ವಿಚಿತ್ರವಾದಂಥ ಪ್ರದೇಶಗಳಲ್ಲಿ ದೇವ, ಗಂಧರ್ವ, ಕಿನ್ನರು, ಅಪ್ಸರೆಯರು, ಉಳಿದ ದೇವತಾ ಸ್ತ್ರೀಯರು ವಿಹಾರ ಮಾಡುವಂಥ ಪ್ರದೇಶ ಅದು. ಅಲ್ಲಿ ಮಾನಸದಲ್ಲಿ ಸ್ನಾನ ಮಾಡಿದ. ಮುಂದೆ ಬಿಂದು ಸರೋವರ ಅಂತ ಒಂದು ಸರೋವರ ಇದೆ. ಆ ಸರೋವರದಲ್ಲಿ ಕೂಡ ಸ್ನಾನ ಮಾಡಿದ, ದಾನಾದಿಗಳನ್ನು ಮಾಡಿದ. ಸ್ನಾತ್ವಾ ದಾನಾದಿಕಂ ಕೃತ್ವಾ ಹಿಮಾಲಯ ಗಿರಿಸ್ಥಿತಾಂ ದೃಷ್ಟ್ವಾಂ ಬ್ರಹ್ಮಸಭಾಂ, ಬ್ರಹ್ಮದೇವರ ಸಭೆಯೊಂದಿದೆ ಅಲ್ಲಿ. ಅದು ಮೇರು ಸದೃಶೀಂ ಪರಾಂ, ಮೇರು ಪರ್ವತದಲ್ಲಿ ಬ್ರಹ್ಮದೇವರ ಸಭೆ ಇದೆ. ದೇವತೆಗಳ ಸಂಗಡ ಬ್ರಹ್ಮದೇವ ಅಲ್ಲಿ ಮೇಲಿನ ಮೇಲೆ ಸಭೆಗಳನ್ನು ನಡೆಸ್ತಾನೆ ಅಂತ ನಾವು ಪುರಾಣದಲ್ಲಿ ಕೇಳಿದ್ದೀವಿ. ಮೇರು ಸದೃಶೀಂ ಪರಾಂ, ಇದೊಂದು ಬೇರೆ ಅಂತ ಇದೆ.
ಮೇರು ಪರ್ವತದ ಸಭಾಭವನಕ್ಕೆ ಸಮಾನವಾದದ್ದು, ಆದರೆ ಅದಕ್ಕಿಂತ ಭಿನ್ನವಾದದ್ದು. ಅಂಥದ್ದನ್ನು ಆತ ನೋಡಿದ. ಎಲ್ಲರ ಸಮೇತ ಪುಷ್ಪಕ ವಿಮಾನದಿಂದ ಕೆಳಗಿಳಿದ. ಅಲ್ಲಿ ದೇವೇಂದ್ರ, ಚತುರ್ಮುಖ ಬ್ರಹ್ಮ ಮೊದಲಾದವರು ಆತನನ್ನು ಸ್ವಾಗತ ಮಾಡಿದರು. ಮತ್ತು ಈತನು ಪ್ರತಿಯಾಗಿ ಆ ದೇವಾದಿ ದೇವತೆಗಳಿಗೆ ಗೌರವ ಸಲ್ಲಿಸಿದ. ಚತುರ್ಮುಖ ಬ್ರಹ್ಮ ಈ ರಾಮನಿಗೆ ಪೂಜೆ ಮಾಡಿ ಕಾಮಧೇನುವನ್ನು ಅರ್ಪಣೆ ಮಾಡಿದ. ರಾಮ ಆ ಕಾಮಧೇನುವನ್ನು ತನ್ನ ವಿಮಾನಕ್ಕೆ ಹತ್ತಿಸಿಕೊಂಡ. ಮತ್ತೆ ಇಂದ್ರ ಬ್ರಹ್ಮಾದಿ ದೇವತೆಗಳೆಲ್ಲರನ್ನು ಕರೆದುಕೊಂಡು ಕೈಲಾಸ ಪರ್ವತಕ್ಕೆ ಬಂದ. ಅದನ್ನು ಈಗ ಚೈನಾ ಪ್ರದೇಶದಲ್ಲಿ ಸೇರಿ ಹೋಗಿದ್ದು. ರಾಮ ಅಲ್ಲಿ ಬಂದಿದ್ದಾನೆ ಅಂತ ಗೊತ್ತಾದ ಕೂಡಲೇ ಕೈಲಾಸಪತಿಯಾದಂಥ ಗಿರಿಜಾಪತಿಯಾದಂಥ ಶಿವ ಮುಂದೆ ಬಂದು ತನ್ನ ಅರ್ಧಾಂಗಿನಿಯಾದ ಪಾರ್ವತಿಯ ಸಂಗಡ ಇವನನ್ನು ಸ್ವಾಗತ ಮಾಡಿದ. ರಾಮನು ಪುಷ್ಪಕ ವಿಮಾನದಿಂದ ಕೆಳಗಿಳಿದ. ಅವರು ನಮಸ್ಕೃತ್ಯ ಶಿವನಿಗೆ ನಮಸ್ಕಾರ ಮಾಡಿದ. ಶಿವನನ್ನು ಆಲಿಂಗನ ಮಾಡಿಕೊಂಡ. ಪಾರ್ವತಿಯು ಕೂಡ ಸೀತೆಯನ್ನು ಆಲಿಂಗನ ಮಾಡಿಕೊಂಡ್ಲು. ನಾನಾ ಥರದ ದಿವ್ಯವಾದ ಅಲಂಕಾರಗಳನ್ನೆಲ್ಲ ಸೀತೆಗೆ ಕೊಟ್ಟು ಅವಳನ್ನು ಸತ್ಕಾರ ಮಾಡಿದ್ಲು. ತಾಟಂಕ, ನೂಪುರ, ಗೆಜ್ಜೆಗಳು, ಕೇಯೂರಗಳು, ಕಿವಿಗೆ ಹಾಕೊಳ್ಳುವಂಥ ಆಭರಣಗಳು, ತೋಳಿಗೆ ಹಾಕೊಳ್ಳುವಂಥ ಆಭರಣಗಳು, ಚೂಡಾಮಣಿ, ಮತ್ತೆ ಸೊಂಟಕ್ಕೆ ಕಟ್ಕೊಳ್ಳುವಂಥ ಒಡ್ಯಾಣ ಇತ್ಯಾದಿಗಳನ್ನೆಲ್ಲ ಆ ಪಾರ್ವತಿ ಸೀತೆಗೆ ಕೊಟ್ಟಳು. ಸೀಮಂತ ಭೂಷಣವು, ಸೀಮಂತ ಅಂತಂದ್ರೆ ಈ ಬೈತಲೆ, ಅದಕ್ಕೆ ಅಲ್ಲಿ ಹಾಕೊಳ್ಳುವಂಥ ಆಭರಣಗಳು, ನಾನಾ ಥರದ ಹಾರಗಳು, ಮಣಿಗಳು, ಇದನ್ನೆಲ್ಲ ಪಾರ್ವತಿ ಕೊಟ್ಟಳು. ಮುಂದೆ ಶಿವ ರಾಮನಿಗೆ ಈ ಮುಂದಿನಂತೆ ಮಾತು ಹೇಳಿದ. ಭಗವಂತನೇ, ನಿನ್ನ ನಾಭಿಕಮಲದಲ್ಲಿ ಚತುರ್ಮುಖ ಬ್ರಹ್ಮ ಹುಟ್ಟುತ್ತಾನೆ. ರಾಮ ತುನ್ನಾಭಿಕಮಲೇ ಬ್ರಹ್ಮಾಯಂ ಚತುರಾನನಃ. ಚತುರ್ಮುಖನಾದಂಥ ಬ್ರಹ್ಮ ನಿನ್ನ ನಾಭಿಕಮಲದಲ್ಲಿ ಹುಟ್ಟುತ್ತಾನೆ. ನಾನು ಅಲ್ಲಿಂದ ಹುಟ್ಟಿದವನು, ಆ ಚತುರ್ಮುಖ ಬ್ರಹ್ಮನಿಂದ ಜನಿಸಿದವನು ನಾನು. ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದ ಬಳಿಕ ನಾನು ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆ ರೋದನ ಮಾಡಿದ್ರಿಂದ ನನಗೆ ರುದ್ರ ಅಂತ ಹೆಸರು. ರುದ್ ಧಾತುವಿಗೆ ರ ಪ್ರತ್ಯಯ ಬಂದು ರುದ್ರ ಅಂತ ಶಬ್ದ ಹುಟ್ಟಿದ್ದು. ಹಾಗಾಗಿ ನಾನು ನಿನಗೆ ಮೊಮ್ಮಗ, ನಿನ್ನ ಆಜ್ಞಾ ಪರಿಪಾಲಕ ನಾನು. ನಿನ್ನ ಆಜ್ಞೆಗನುಸಾರವಾಗಿ ನಾನು ಸಂಹಾರ ಕ್ರಿಯೆಯಲ್ಲಿ ತೊಡಗಿರ್ತೇನೆ. ನಿನ್ನ ಆಜ್ಞೆಗನುಸಾರವಾಗಿ ನೀನೇ ಸೂಚನೆ ಕೊಟ್ಟಂತೆ ನಾನು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡಿರ್ತೇನಲ್ಲ, ಆವಾಗ ನನಗಂತೂ ಏನು ಪಾಪವಿಲ್ಲ, ನಿನಗೂ ಪಾಪವಿಲ್ಲ. ಸಂಹಾರ ಕ್ರಿಯೆ, ಸೃಷ್ಟಿ ಕ್ರಿಯೆ, ಪಾಲನ ಕ್ರಿಯೆ, ಸಂಹಾರ ಕ್ರಿಯೆ ನಡೆಯಬೇಕಾದದ್ದು ಇದು ಸೃಷ್ಟಿಯ ಒಂದು ನಿಯಮ ಇದೆ. ಅದರಂತೆ ನೀನು ಸಂಹಾರ ಕ್ರಿಯೆಯನ್ನು ಮಾಡುವಂತ ನನಗೆ ಆಜ್ಞೆ ಕೊಟ್ಟ ಮೇಲೆ ಪಾಪಂ ಕೊತೆ ಗತಂ, ನಿನಗೆಲ್ಲಿಂದ ಪಾಪ ಬಂತು? ಸಂಹಾರ ಕ್ರಿಯೆಯನ್ನು ರುದ್ರ ಯಾಕೆ ಹೇಳಿದ ಅಂತಂದ್ರೆ, ಸಂಹಾರದಲ್ಲಿ ಅಖಂಡ ಬ್ರಹ್ಮಾಂಡವನ್ನ ಎಲ್ಲಾ ಜೀವಿಗಳು, ಅನಂತ ಜೀವಿಗಳನ್ನೆಲ್ಲ ಪರಮಾತ್ಮ ನುಂಗಿ ನೀರು ಕುಡಿದು ಬಿಟ್ಟಿರ್ತಾನೆ. ಹಾಗೆ ಅನಂತ ಜೀವಿಗಳನ್ನೆಲ್ಲ ಕೊಂದು ಹಾಕಿದಾಗ ಪರಮಾತ್ಮನಿಗೆ ಯಾವುದೋ ಪಾಪ ಬರಲಿಲ್ಲ ಅಂತಂದ್ರೆ, ಈ ಒಬ್ಬ ದಶಾಸ್ಯ, ಒಬ್ಬ ರಾವಣ, ಅವನ ಒಂದು ಪರಿವಾರ ಇದನ್ನು ಕೊಂದಾಗ ಇವನಿಗೆ ಪಾಪ ಎಲ್ಲಿಂದ ಬರ್ತದೆ ಅಂತ ಆ ರುದ್ರ ಮಾಡಿದ ತರ್ಕ ಅದು. ಪಾಪಂ ಕೊತೆ ಗತಂ ಯದಾ ಮಯಾತು ಪ್ರಳಯೇ ತದಾ ಪಾಪಂ ಕೊತೆ ಗತಂ ಯದ್ ದಶಾಸ್ಯ ವದಾದ್ಭೀತಃ ತೀರ್ಥಯಾತ್ರಾಂ ಕರೋಷಿ. ರಾವಣ ನಿನ್ನ ಕೈಯಿಂದ ಹತನಾದ ಅನ್ನುವ ಕಾರಣಕ್ಕಾಗಿ ಒಬ್ಬ ಯಾರೋ ಹೇಳಿದ್ರು ಅಂತ ನೀನು ತೀರ್ಥಯಾತ್ರೆ ಮಾಡ್ತಿದ್ದಿ. ಕ್ರೀಡೆಯಂ ತವ ರಾಜೇಂದ್ರ, ರಾಜರಾಜನೇ ಇದು ನಿನ್ನ ಕ್ರೀಡೆ ಅಷ್ಟೇ. ಸೀತೆಯ ಜೊತೆಗೆ ನೀನು ಕ್ರೀಡೆ ಮಾಡ್ತಿದ್ವಿ, ಆಯ್ತು ಮಾಡೋದಾದ್ರೆ ಮಾಡು, ಸೀತೆಯ ಜೊತೆಗೆ ಬೇಕಾದಷ್ಟು ವಿಹಾರ ಮಾಡು. ಕ್ರಿಯತೆ ಲೋಕಶಿಕ್ಷಾರ್ಥಂ, ಜನ ಮಾನಸದ ಶಿಕ್ಷೆಗಾಗಿ ಇದನ್ನು ಮಾಡ್ತಿದ್ದಿ ನೀನು. ಜಾನಾಮಿ ತವ ಚೇಷ್ಟಿತಂ, ನಿನ್ನ ಆಟವೆಲ್ಲ ನನಗೆ ಗೊತ್ತು ಅಂದ. ಹೀಗೆ ನಾನಾ ವಿಧವಾದಂತಹ ಸ್ತೋತ್ರಗಳ ಮೂಲಕ ಭಗವಂತನ ಪ್ರಶಂಸೆಯನ್ನು ಮಾಡಿದ. ಒಂದು ಸಿಂಹಾಸನವನ್ನು ಕೊಟ್ಟ, ಅದಕ್ಕೆ ಛತ್ರ, ಚಾಮರ ಮತ್ತು ಇತ್ಯಾದಿಗಳಿಂದ ಅಲಂಕೃತವಾದದ್ದು. ಒಂದು ಮಂಚವನ್ನು ಕೂಡ ಕೊಟ್ಟ. ಪಾನಪಾತ್ರ, ಊಟ ಮಾಡಲಿಕ್ಕೆ ಬೇಕಾದಂತಹ, ಊಟ ಮಾಡುವಾಗ ಕುಡಿಯಲಿಕ್ಕೆ ಬೇಕಾದಂತಹ ಪಾನಪಾತ್ರ, ಭೋಜನದ ಪಾತ್ರ, ಇವೆಲ್ಲ ಬಂಗಾರಮಯವಾದದ್ದು. ಕಂಕಣ, ಕುಂಡಲ, ಬಾಹುಭೂಷಣ ಅಂದರೆ ಕೈಗೆ ಹಾಕೊಳ್ಳುವಂಥ ಆಭರಣಗಳು, ತೋಳಿಗೆ ಹಾಕೊಳ್ಳುವಂಥ ಆಭರಣಗಳು, ಶ್ರೇಷ್ಠವಾದ ಕಿರೀಟ. ಮುಂದೆ ಎಲ್ಲದಕ್ಕೆ ಹೆಚ್ಚಿನದಾಗಿ ರಾಮನ ಕುತ್ತಿಗೆಯಲ್ಲಿ ಚಿಂತಾಮಣಿಯನ್ನು ಹಾಕಿದ, ಚಿಂತಾಮಣಿಯ ಭೂಷಿತವಾದಂಥ ಹಾರವನ್ನು ಹಾಕಿದ. ರಾಮ ಪ್ರಸ್ತಾಪಯಾಮಾಸ,
ಹೋಗಿ ಬಾ ಅಂತ ರಾಮನನ್ನು ಕಳಿಸ್ಕೊಟ್ಟ. ರಾಮನ ಹೃದಯದಲ್ಲಿ ಚಿಂತಾಮಣಿಯನ್ನು ನೋಡಿದಾಗ ಸೀತೆಗೆ ಒಂದು ಅಪೇಕ್ಷೆ ಮೂಡಿತಂತೆ. ಅವಳು ಪ್ರಾಹ ಅತಿಲಜ್ಜಿತ, ಅವಳ ಮನಸ್ಸಿನಲ್ಲಿ ಆ ಅಪೇಕ್ಷೆಯನ್ನು ತೋಡ್ಕೊಳ್ಳೋದಕ್ಕಿಂತ ಮೊದಲು ಲಜ್ಜೆಯೂ ಕೂಡ ಮೂಡಿತು. ಅವಳು ಹೇಳಿದ್ಲು, ಗೌರ್ಮೇ ಚಿಂತಾಮಣಿಸ್ತವ, ಚಿಂತಾಮಣಿಯನ್ನ ನಿನಗೆ ರುದ್ರ ಕೊಟ್ಟ, ಆಮೇಲೆ ಕಾಮಧೇನುವನ್ನು ಬ್ರಹ್ಮ ಕೊಟ್ಟ, ಎರಡನ್ನೂ ಇಟ್ಕೊಂಡು ಏನು ಮಾಡ್ತೀನಿ? ಆ ಗೋವನ್ನು ನನಗೆ ಕೊಡು, ಚಿಂತಾಮಣಿಯನ್ನು ನೀನು ಇಟ್ಕೋ, ನಿನ್ನ ಹೃದಯಕ್ಕೆ ಹಾಕಿದ್ದಾನಲ್ಲ ಅದನ್ನು ಇಟ್ಕೋ, ಗೋವನ್ನು ನನಗೆ ಕೊಡು ಅಂದ್ಲು ಅವಳು. ರಾಮ ಹಾಗೇ ಆಗಲಿ ಅಂದ. ಮುಂದೆ ಆ ವಿಮಾನವನ್ನು ಏರಿದ. ಎಲ್ಲರ ಜೊತೆಗೂಡಿ ಶಿವನಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ, ನಾನೊಂದು ಯಜ್ಞವನ್ನು ಮಾಡುವನಿದ್ದೇನೆ, ಆ ಯಜ್ಞಕ್ಕೆ ನೀವೆಲ್ಲರೂ ಬರಬೇಕು ಅಂತ ಬ್ರಹ್ಮ, ಶಿವ ಇತ್ಯಾದಿಗಳೆಲ್ಲರಿಗೂ ಕೂಡ ಸೂಚನೆ ಮಾಡಿದ. ಮಾಸೇನೈಕೇನೆ, ಇನ್ನೊಂದು ತಿಂಗಳಲ್ಲಿ ಯಜ್ಞ ಮಾಡುವನಿದ್ದೇನೆ ಅಂತ ಹೇಳಿದ. ಭಾಗೀರಥಿಯ ತೀರದ ಮೂಲಕವೇ ಹರಿದ್ವಾರಕ್ಕೆ ಬಂದ. ಹರಿದ್ವಾರ ಅಂತನೂ ಅಂತಾರೆ, ಹರಿದ್ವಾರ ಅಂತನೂ ಅಂತಾರೆ. ಕೆಳಗಿಂದ ನಾವು ಮೇಲೆ ಹೋಗ್ತೀವಿ, ಅವನು ಮೇಲಿಂದ ಕೆಳಗೆ ಬಂದ. ಮುಂದೆ ಅಲ್ಲಿಂದ ಆತ ಕುರುಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿದ. ಈ ಕುರುಕ್ಷೇತ್ರ ಪ್ರದೇಶ ಏನಿದೆ ಅದನ್ನು ಧರ್ಮಕ್ಷೇತ್ರ ಅಂತ ಕೂಡ ಹೀಗೆ ವರ್ಣನೆ ಮಾಡ್ತಾರೆ. ತಪತಿ ಮತ್ತು ಸಂವರ್ಣ ಅಂತ ಇಬ್ಬರು ರಾಜ ದಂಪತಿಗಳಿದ್ರು, ಅವರಿಂದ ಹುಟ್ಟಿದವನು ಕುರು ಅಂತೇಳಿ. ಅದು ಮೊನ್ನೆ ಒಂದು ದಿವಸ ಹೇಳಿದ್ದೆ. ಆ ಕುರು ರಾಜನೇ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ. ಹಾಗಾಗಿ ಇದಕ್ಕೆ ಕುರುಕ್ಷೇತ್ರ ಅಂತ ಈಗ ಹೆಸರು ಬಂತು. ಭರತಖಂಡದ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಒಂದು. ಸ್ನಾನ ಕಾಲದಲ್ಲಿ ತೀರ್ಥಗಳನ್ನೆಲ್ಲ ನೆನಪು ಮಾಡ್ಕೋಬೇಕು, ಅನೇಕ ತೀರ್ಥಗಳನ್ನು. ಅದರಲ್ಲಿ ಒಂದು ಈ ತೀರ್ಥ. ಭೀಮಸೇನ ಅಲ್ಲಿ ಆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದ್ದು ಜಾಗ ಅದು. ತನ್ನ ಕೈಯಿಂದ ಗದೆಯನ್ನು ಪ್ರಯೋಗ ಮಾಡಿ ಆ ಗದೆಯ ಪೆಟ್ಟುಗಳಿಂದ ಆನೆ, ಕುದುರೆ, ಕಾಲಾಳುಗಳು ಇತ್ಯಾದಿ ಅನೇಕ ಬೃಹದಾಕಾರ ಸೈನ್ಯವನ್ನು ಆತ ಧ್ವಂಸ ಮಾಡಿದ್ದ. ಅಂಥ ಸೈನ್ಯ ಅಂತ ಅದನ್ನು ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಕುರು ಅಂತ ಕುರುವಂಶದ ರಾಜ, ಇದೇ ಚಂದ್ರವಂಶದ ಪಾಂಡವರ ಮೂಲ ಪುರುಷ ಒಬ್ಬ. ಅಲ್ಲಿ ಏನು ಮಾಡಿದ ಅಂದರೆ, ಸರಸ್ವತಿ ನದಿ ತೀರದಲ್ಲಿ, ಆ ಸರಸ್ವತಿ ನದಿ ತೀರದಲ್ಲಿ ಚಿನ್ನದ ನೇಗಿಲಿನಿಂದ ಉತ್ತನಂತೆ ಆ ಕ್ಷೇತ್ರವನ್ನು. ಕ್ಷೇತ್ರವನ್ನು ಹೊಲ ಅಂತ ಸಂಸ್ಕೃತದಲ್ಲಿ. ಇದಕ್ಕೆ ಕುರುಕ್ಷೇತ್ರ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ, ರುದ್ರದೇವರ ಎತ್ತು ಮತ್ತು ಯಮದೇವರ ಕೋಣ ಇವುಗಳೆರಡನ್ನೂ ಕರ್ಕೊಂಡು ಬಂದು ಚಿನ್ನದ ನೇಗಿಲಿನಿಂದ ಆ ಜಾಗವನ್ನು ಆತ ಉಳುಮೆ ಮಾಡಿದ. ಮತ್ತು ತನ್ನ ಅಲ್ಲಿ ಬೀಜವನ್ನು ಏನು ಬಿತ್ತಿದ ಅಂದರೆ ತನ್ನ ದೇಹವನ್ನೇ ಬಿತ್ತಿದಂತ ಅವನು, ಆ ಕುರು ರಾಜ. ಅದು ಹೇಗೆಂದ್ರೆ ವಿಷ್ಣುವಿನ ಚಕ್ರದಿಂದ ಆತನ ದೇಹನೇ ಕತ್ತರಿಸಿತು, ತನ್ನ ದೇಹವನ್ನು ಅಲ್ಲಿ ಆತ ಬಿತ್ತಿದ. ಹಾಗಾಗಿ ಅದಕ್ಕೆ ಕುರುಕ್ಷೇತ್ರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ವಾಮನ ಪುರಾಣದಲ್ಲಿದೆ ಅಂತ ಪ್ರಬಂಧನಾಚಾರ್ಯರ ವಿವರಣೆ ಅದಕ್ಕೆ. ಪರಶುರಾಮ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಹೆಮಂತ ಪಂಚಕ ತೀರ್ಥ ಅಂತ ನಿರ್ಮಾಣ ಮಾಡಿದಲ್ಲ, ರಕ್ತದಿಂದ 5 ಮಡುಗಳನ್ನು ನಿರ್ಮಾಣ ಮಾಡಿದ್ನಲ್ಲ, ಅದು ಎಲ್ಲ ಇದರ ಸಮೀಪದಲ್ಲೇ, ಇದರ ಸುತ್ತಮುತ್ತಲಿರುವಂತಹ ಪ್ರದೇಶ ಇದು. ಮಹಾಭಾರತ ಯುದ್ಧದ ಬಳಿಕ ಕೃಷ್ಣ 12 ವರ್ಷದ ಒಂದು ಯಜ್ಞ ಮಾಡಿದ. ಆ ಯಜ್ಞ ಮಾಡಿದ್ದು ಕೂಡ ಇಲ್ಲೇ ಅಂತ ಅದರ ವರ್ಣನೆ ತಾತ್ಪರ್ಯ ನಿರ್ಣಯದಲ್ಲಿದೆ. ಸೂರ್ಯಗ್ರಹಣ ಕಾಲದಲ್ಲಿ ಕೃಷ್ಣ ಇಲ್ಲಿಗೆ ತೀರ್ಥ ಸ್ಥಾನಕ್ಕೆ ಬಂದಿದ್ದ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತಾದಿಗಳಲ್ಲಿ ವರ್ಣನೆ ಇದೆ. ಆ ಕುರುಕ್ಷೇತ್ರದಲ್ಲಿ ಕಾಮ್ಯಕವನ, ಅದಿತಿವನ, ವ್ಯಾಸವನ, ಫಲಕೀವನ, ಸೂರ್ಯವನ, ಮಧುವನ, ಶೀತವನ ಅಂತ 7 ವನಗಳು, ಸರಸ್ವತಿ, ವೈತರಣಿ, ಅಪಗವ, ಮಧುಸ್ರವ, ಕೌಶಿಕಿ, ದಶದ್ವತಿ, ಹಿರಣ್ವತಿ ಮೊದಲಾದ 7 ನದಿಗಳು ಇವೆ ಅಂತ ವಾಮನ ಪುರಾಣದಲ್ಲಿ ವರ್ಣನೆ ಇದೆ. ಗೀತೋಪದೇಶ ಮಾಡಿದ ಸ್ಥಳ ಅಂತ ಒಂದು ಜ್ಯೋತಿಸ್ಸರ ಅಂತ ಒಂದು ಪ್ರದೇಶ ಇದೆ ಅಂತೆ, ಅದನ್ನ ಇವತ್ತು ಕೂಡ ತೋರಿಸ್ತಾರೆ ಅಂತ ವಿವರಣೆ ಇದೆ. ಭೀಷ್ಮ ಶರಪಂಜರದ ಮೇಲೆ ಮಲಗಿದ್ದಂಥ ಸ್ಥಳ. ಮುಂದೆ ಅರ್ಜುನ ಆ ಭೀಷ್ಮನಿಗೆ ನೀರನ್ನ ಕೊಟ್ಟಂಥ ಬಾಣಕುಂಡ ಅನ್ನುವಂಥ ಸರೋವರ.
ಭೂರಿಶ್ರವಸ್, ಅಭಿಮನ್ಯು, ಕರ್ಣ ಇವರೆಲ್ಲ ತಮ್ಮ ದೇಹವನ್ನು ಪರಿತ್ಯಾಗ ಮಾಡಿದ ಪ್ರದೇಶ, ಇದನ್ನೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಕುರುಕ್ಷೇತ್ರ ವಿಗಾಶ್ಯಾತ ಇಂದ್ರಪ್ರಸ್ಥಂ ತಥೋ ಯಯೋ, ಮುಂದೆ ಆತ ಇಂದ್ರಪ್ರಸ್ಥ ಪ್ರದೇಶಕ್ಕೆ ಬಂದ. ಇಂದ್ರಪ್ರಸ್ಥ ಅಂತಂದ್ರೆ ಪಾಂಡವರು ರಾಜ್ಯ ಆಳಿದಂಥ ಪ್ರದೇಶ ಅದು. ದೃಷ್ಟ್ವಾ ಮಧುವನಂ ರಮ್ಯಂ ತಥೋ ಬೃಂದಾವನಂ ಯಯೌ ಬೃಂದಾವನಂ ತತಃ, ಮುಂದೆ ಮಧುವನ ಅನ್ನುವ ಪ್ರದೇಶವನ್ನ ಆತ ಸಂದರ್ಶನ ಮಾಡಿದ. ಅಲ್ಲಿಂದ ಮುಂದೆ ವೃಂದಾವನದ ಪ್ರದೇಶಕ್ಕೆ ಆತ ಬಂದ. ಮಥುರೆಯಿಂದ ಸುಮಾರು 10 ಕಿಲೋಮೀಟರ್ ಉತ್ತರಕ್ಕೆ ಆ ವೃಂದಾವನ ಅಂತ ಕ್ಷೇತ್ರ ಇದೆ. ಕೇದಾರ ಅನ್ನುವ ರಾಜನ ಹೆಸರಿನ ಮಗಳಾದ ವೃಂದ ಅನ್ನುವವಳು ಕೃಷ್ಣನ ಕುರಿತು ತಪಸ್ ಮಾಡಿದ್ಲು. ಅದಕ್ಕಾಗಿ ಆ ವನಕ್ಕೆ ವೃಂದಾವನ, ವೃಂದೆಯ ವನ ಅಂತ ಈಗ ಅದಕ್ಕೆ ಹೆಸರು ಬಂದಿದೆ ಅಂತ ಅದ್ರ ವಿವರಣೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬಂದಿರುವಂಥ ವಿವರಣೆ ಅದು. ಕೃಷ್ಣ ಗೋಕುಲದಲ್ಲೇ ಮೊದಲಿದ್ದ. ಅದಾದ ಬಳಿಕ ತನ್ನ ಸ್ವಲ್ಪ ಬಾಲ್ಯಾವಸ್ಥೆಯ ಭಾಗವನ್ನ ಆ ವೃಂದಾವನದಲ್ಲಿ ಕಳೆದ. ಮುಂದೆ ಮಥುರೆಗೆ ತೆರಳೋ ತನಕ, ಕಂಸವರೆಗಾಗಿ ಮಥುರೆಗೆ ಆತ ತೆರಳೋ ತನಕ ಆ ವೃಂದಾವನದಲ್ಲಿ ಇದ್ದ ಅನ್ನೋ ಮಾಹಿತಿ ಏನಿದೆ ಭಾಗವತಾದಿಗಳಲ್ಲಿ ಬಂದಿರುವಂಥ ಕಥೆ ಅದು. ಮುಂದೆ ಗೋಕುಲಂ ವೀಕ್ಷ್ಯ, ಗೋಕುಲ ಅಂದ್ರೆ ಮಥುರಾ, ಆ ಮಥುರಾ ನಗರಕ್ಕೆ ಆತ ಬಂದ. ಮೋಕ್ಷದಾಯಕ ಅಂತ ಪ್ರಸಿದ್ಧವಾಗಿರುವಂತಹ 7 ಮಹಾಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಅಯೋಧ್ಯ, ಮಥುರಾ, ಮಾಯಾ ಅಂತ ಹೀಗೆಲ್ಲ ನಗರಗಳನ್ನು ಏನು ವರ್ಣನೆ ಮಾಡ್ತಾರೆ ಅದರಲ್ಲಿ ಇದೊಂದು. ಕೃಷ್ಣ ಅವತಾರ ಮಾಡಿದಂಥ ಭೂಮಿ ಅಂತ ಅದಕ್ಕೆ ಮಹಾಪ್ರಸಿದ್ಧಿ. ಅದಕ್ಕಿಂತ ಮೊದಲೊಮ್ಮೆ, ಕೃಷ್ಣನ ಅವತಾರಕ್ಕಿಂತ ಮೊದಲು ಶತ್ರುಘ್ನ ಲವಣಾಸುರ ಅಂತ ಒಬ್ಬನನ್ನು ಸಂಹಾರ ಮಾಡಿದ್ದ ರಾಮನ ಸೂಚನೆಗೆ ಅನುಸಾರವಾಗಿ. ಅದು ಕೂಡ ಇದೇ ಪ್ರದೇಶನೇ, ಪೌರಾಣಿಕ ಪ್ರಸಿದ್ಧಿ ಇದಕ್ಕೆ. ಧ್ರುವ 6 ತಿಂಗಳ ಕಾಲ ಇದೇ ಮಧುವನದಲ್ಲೇ ಕಠೋರವಾದ ತಪಸ್ಸನ್ನು ಮಾಡಿ ನಾರಾಯಣನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದ ಅಂತ ಪ್ರಸಿದ್ಧಿ ಇದೆ ಅದಕ್ಕೆ. ಅಂಬರೀಷ ದುರ್ವಾಸರ ಕೋಪಕ್ಕೆ ತುತ್ತಾಗಿಯೂ ಕೂಡ ಏನೂ ಹಾನಿಗೆ ಒಳಗಾಗಲಿಲ್ಲ ಅಂತೇನು ಕಥೆ ಇದೆ. ಆ ಘಟನೆ ನಡೆದಿದ್ದು ಕೂಡ ಇಲ್ಲೇ ಅಂತ ಹೇಳ್ತಾರೆ. ಅಲ್ಲಿಂದ 22 ಕಿಲೋಮೀಟರ್ ದೂರದಲ್ಲಿ ಗೋವರ್ಧನ ಪರ್ವತ ಇದೆ. ಕೃಷ್ಣ ಒಂದೇ ಬೆರಳಿನಿಂದ ಎತ್ತಿದಂಥ ಪರ್ವತ ಅದು. ಗೋಕುಲಂ ವೀಕ್ಷ್ಯ ರಾಮಸ್ತು ಗೋವರ್ಧನ ಮಗಾಚ್ಛನೈಹಿ ತಥಾ ಅವಂತಿಕಾಂ, ಮುಂದೆ ಅವಂತಿ ಪ್ರದೇಶಕ್ಕೆ ಆತ ಪ್ರಯಾಣ ಮಾಡಿದ. ಅವಂತಿ ಅಂತಂದ್ರೆ ತನ್ನ ಗುರುಗಳು ಸಾಂದೀಪನಿ ಅಂತ ಏನು ಆಚಾರ್ಯರು ಇದ್ರಲ್ಲ, ಅವರಲ್ಲಿ ಶಿಕ್ಷಣ ಪಡ್ಕೊಂಡಲ್ಲ ಅವನು 64 ದಿವಸಗಳ ಮಟ್ಟಿಗೆ ಅವರಲ್ಲಿ ಇದ್ದು 64 ವಿದ್ಯೆಗಳನ್ನು ಅವ್ರ ಕಡೆಯಿಂದ ಪಡ್ಕೊಂಡಲ್ಲ, ಆ ಪ್ರದೇಶ ಇದ್ದಿರಬಹುದು. ಮುಂದೆ ತಥಾ ಅವಂತಿಕಾಂ ಪುಣ್ಯಾಂ ಕ್ಷಿಪ್ರಾತೀರ ವಿರಾಜಿತಾಂ ಮಹಾಕಾಲಂ ಪುರಸ್ಕೃತ್ಯ ಪಶ್ಚನ್ ತೀರ್ಥಾನ್ಯನೇಕಶಃ, ಮುಂದೆ ಮಧ್ಯಪ್ರದೇಶದಲ್ಲಿರುವಂಥ ಉಜ್ಜಯಿನಿ, ಅಲ್ಲಿ ಇರುವಂಥ ಮಹಾಕಾಲೇಶ್ವರ, ಅದು ಒಂದು 12 ಜ್ಯೋತಿರ್ಲಿಂಗವೇ. ಕ್ಷಿಪ್ರ ಅಂತ ನದಿಯಲ್ಲಿ, ಆ ನದಿಯ ತೀರಕ್ಕೆ ಬಂದು ಅಲ್ಲಿ ಮಹಾಕಾಲೇಶ್ವರನನ್ನ ಸಂದರ್ಶನ ಮಾಡಿದ. ಮುಂದೆ ದೃಷ್ಟ್ವಾ ಗಜಾಹ್ವಯಂ ಕ್ಷೇತ್ರಂ, ಹಸ್ತಿನಾವತಿ ಅನ್ನುವಂಥ ಕ್ಷೇತ್ರ, ಹಸ್ತಿನಾವತಿ ಕ್ಷೇತ್ರ. ಹಸ್ತಿ ಅಂತ ಒಬ್ಬ ರಾಜ, ಈ ಚಂದ್ರವಂಶದ ರಾಜ, ಪಾಂಡವರ ಮೂಲ ಪುರುಷ, ಅವನು ಅದನ್ನು ನಿರ್ಮಾಣ ಮಾಡಿದ್ರಿಂದ ಅದಕ್ಕೆ ಹಸ್ತಿನಾವತಿ ಅಂತ ಹೇಳ್ತಾರೆ. ಆ ಹಸ್ತಿ ಅಂದ್ರೆ ಆನೆ ಅಂತ ಅರ್ಥ. ಅದನ್ನೇ ಆ ಶ್ಲೋಕದಲ್ಲಿ ಹೊಂದಬೇಕಲ್ಲ ಪದ, ಹಸ್ತಿನಾವತಿ ಅನ್ನೋ ಪದ ಹೊಂದೋದಿಲ್ಲ ಅನ್ನೋ ಕಾರಣಕ್ಕಾಗಿ ಗಜಾಹ್ವಯ ಅಂತ ಅದನ್ನ ಗಜ ಅನ್ನೋ ಹೆಸರಿನ ಊರು ಅಂತ ವರ್ಣನೆ ಮಾಡ್ತಾರೆ ಅಷ್ಟೇ. ಸಾಗರಂ ಕೂಪಮೀಕ್ಷಚ, ಸಾಗರ ಕೂಪಕ ಅಂತ ಒಂದು ಪ್ರದೇಶ ಇದೆ, ಆ ಪ್ರದೇಶವನ್ನು ಕೂಡ ಆತ ದರ್ಶನ ಮಾಡಿದ. ಅಲ್ಲಿಂದ ಮುಂದೆ ನೈಮಿಷಾರಣ್ಯ ಅಂತ, ಗೋಮತಿ ನದಿಯ ತೀರದಲ್ಲಿರುವಂಥ ಪ್ರದೇಶ ಅದು. ಅಲ್ಲಿ ಈ ಋಷಿಗಳೆಲ್ಲ ದೀರ್ಘಕಾಲ ಯಜ್ಞವನ್ನು ಮಾಡಿ ಪುರಾಣ ಪ್ರವಚನಾದಿಗಳನ್ನು ಆಲಿಸಿದಂಥ ಕ್ಷೇತ್ರ ಅದು. ಗೋಮತಿ ನದಿಯಲ್ಲಿ ಅವಗಾಹನ ಮಾಡಿದ. ಸೂತ ಪೌರಾಣಿಕ ಅಂತ ಪುರಾಣ ಹೇಳ್ತಿದ್ನಲ್ಲ, ಅವನನ್ನು ಭೇಟಿ ಮಾಡಿದ. ಶೌನಕಾದಿಗಳನ್ನು ಪೂಜೆ ಮಾಡಿದ. ಬ್ರಹ್ಮವೈವರ್ತ ಸರಸ್ ಅಂತ ಸರೋವರ ಇದೆ, ಆ ಸರೋವರದಲ್ಲಿ ಆತ ಸ್ನಾನ ಮಾಡಿದ.
80,000 ಜನ ಶೌನಕಾದಿ ಮುನಿಶ್ರೇಷ್ಠರಂಥವ್ರು, ಅದು ಋಷಿಗಳ ಗುಂಪದು. ಅವರಿಗೆ ಸೂತ ಪುರಾಣಿಕರು ಭಾಗವತಾದಿ ಪುರಾಣಗಳನ್ನು, ಮಹಾಭಾರತವನ್ನು, ಉಳಿದೆಲ್ಲ ಪುರಾಣಗಳನ್ನು ಯಾವುದೇ ಪುರಾಣ ತೆಗೆದು ನೋಡಿದ್ರು ಶೌನಕಾದಿ ಋಷಿಗಳು ಸೂತ ಪುರಾಣಿಕರನ್ನು ಕೇಳ್ಕೊಂಡು ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ನಾವು ನೋಡ್ತೇವೆ. ಹೀಗೆ ಅಂಥ ಪವಿತ್ರವಾದಂಥ ಪ್ರದೇಶ ಅದು. ಇವತ್ತಿನ ಉತ್ತರ ಪ್ರದೇಶದ ಲಖನೌ ಏನಿದೆ ಅಲ್ಲಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ನಿಮಿಷ ಅಂತ ಒಬ್ಬ ಋಷಿಯ ತಪೋಭೂಮಿ ಅಂತದೆ. ಹಾಗಾಗಿ ಅದಕ್ಕೆ ನೈಮಿಷ ಅಂತ ಕರೀತಾರೆ, ನೈಮಿಷಾರಣ್ಯ ಅಂತ ಅದನ್ನ ಪ್ರಸಿದ್ಧ ಮಾಡ್ತಾರೆ. ಒಂದೇ ನಿಮಿಷದಲ್ಲಿ ಶ್ರೀಹರಿ ದಾನವರನ್ನ ಸಂಹಾರ ಮಾಡಿದ ಅಂತ ವರಾಹ ಪುರಾಣದಲ್ಲಿ ಅದರ ವರ್ಣನೆ ಇದೆ. ಆ ಕಾರಣಕ್ಕಾಗಿ ಅದಕ್ಕೆ ನೈಮಿಷಾರಣ್ಯ ಅಂತ ಹೆಸರು. ಒಂದು ಪವಿತ್ರವಾದಂಥ ಪ್ರದೇಶ ನಮಗೆ ಬೇಕು ಅಂತ ಶೌನಕಾದಿ ಋಷಿಗಳೆಲ್ಲ ಹುಡುಕಾಡಿದ್ರಂತೆ. ಜ್ಞಾನ ಕಾರ್ಯ ಮಾಡಬೇಕು, ದೀರ್ಘಕಾಲದ ಯಜ್ಞ ಮತ್ತು ಪುರಾಣಗಳ ಶ್ರವಣ, ಸತ್ಯಾಸ್ತ್ರಗಳ ಶ್ರವಣ ಇತ್ಯಾದಿಗಳನ್ನು ಮಾಡಬೇಕು. ಅದಕ್ಕೆ ಪವಿತ್ರವಾದಂಥ ಪ್ರದೇಶವೊಂದನ್ನು ಶೌನಕಾದಿ ಋಷಿಗಳು ಅಪೇಕ್ಷೆ ಪಟ್ಟರು. ಆಗ ಬ್ರಹ್ಮದೇವರು ಒಂದು ಚಕ್ರ ಕೊಟ್ಟರಂಥವ್ರಿಗೆ. ಈ ಚಕ್ರ ಮುಂದೆ ಪ್ರಯಾಣ ಮಾಡ್ತಿದ್ರೆ ಅದರ ಹಿಂದೆ ಅದನ್ನು ಬೆನ್ನತ್ತಿ ನೀವು ಹೋಗಿ ಅದೆಲ್ಲಿ ಸೂಚನೆ ಮಾಡ್ತದೋ ಅಲ್ಲಿ ನಿಮ್ಮ ಕಾರ್ಯವನ್ನು ನೀವು ಮಾಡಿ ಅಂತ ಹೇಳಿದರು. ಆ ಚಕ್ರದ ನೇಮಿ ಅಂದರೆ ಕೇಂದ್ರ ಭಾಗ ಅದು ಕಳಚಿತು ಆ ಪ್ರದೇಶದಲ್ಲಿ. ಅದಕ್ಕಾಗಿ ನೈಮಿಷಾರಣ್ಯ ಅಂತ ಕೂಡ ಹೀಗೆ ಅದನ್ನು ವರ್ಣನೆ ಮಾಡ್ತಾರೆ. ಆ ಚಕ್ರ ಏನು ಮರೆ ಆಯ್ತಲ್ಲ, ಬ್ರಹ್ಮದೇವರು ಕೊಟ್ಟ ಚಕ್ರ, ಆ ಮರೆ ಆದಂಥ ಪ್ರದೇಶದಲ್ಲಿ ಚಕ್ರತೀರ್ಥ ಅಂತ ಒಂದು ಸರೋವರ ಇದೆ. ಚಕ್ರಾಕಾರವಾದ ಸರೋವರ ಇವತ್ತಿಗೂ ಕೂಡ. ಇವತ್ತಿಗೂ ಕೂಡ ಋಷಿ ಮುನಿಗಳು ಗುಪ್ತರಾಗಿ ಪಾಠ ಪ್ರವಚನವನ್ನು ಅಲ್ಲಿ ಶ್ರವಣ ಮಾಡ್ತಿರ್ತಾರೆ ಅಂತ ಅದರ ವರ್ಣನೆ ಇದೆ. ನೈಮಿಷಾರಣ್ಯಕ್ಕೆ ನೀವು ಪ್ರಯಾಣ ಬೆಳೆಸಲಿಕ್ಕೆ ಹುಡುಕಿ ಹೊರಟ್ಲಿಕ್ಕೆ ಪ್ರಾರಂಭ ಮಾಡಿದಾಗಲೇ ನಿಮ್ಮ ಅರ್ಧ ಪಾಪ ಕಡಿಮೆ ಆಗ್ತಾವಂತ ಮೊದಲು, ಅಂಥ ಪವಿತ್ರವಾಗಿದೆ. ಅದನ್ನು ಪ್ರವೇಶ ಮಾಡಿದ ಕೂಡಲೇ ಇನ್ನು ಅರ್ಧ ಪಾಪಗಳು. ಹುಡುಕಿ ಹೊರಡ್ಲಿಕ್ಕೆ ಶುರು ಮಾಡಿದ ಕೂಡಲೇ, ವಾಹನ ಏರಿದ ಕೂಡಲೇ ಅರ್ಧ ಪಾಪ, ಅಲ್ಲಿ ಹೋದ ಕೂಡಲೇ ಮತ್ತು ಉಳಿದ ಪಾಪಗಳು. ಭೂಮಂಡಲದ ಸಕಲ ತೀರ್ಥಗಳು ಅಲ್ಲಿವೆ. ಅಲ್ಲಿ ಸ್ನಾನ ಮಾಡಿದವನ 7 ಕುಲಗಳು ಕೂಡ ಉದ್ಧಾರ ಆಗ್ತವೆ ಅಂತ ಹೀಗಿದೆ. ನೈಮಿಷಂ ಮೃಗಯಾನಸ್ಯ, ಮೃಗಯಾಮಾನ ಅಂತಂದ್ರೆ ಹುಡುಕಾಡುವವನು. ಪಾಪಶ್ಚಾರ್ಧಂ ಪ್ರಣಶ್ಯತಿ ಪ್ರವಿಷ್ಟ ಮಾತ್ರ ಸುಂದರ ಸರ್ವ ಪಾಪೈ ಪ್ರಮುಚ್ಯತೆ ಅಂತ ನೈಮಿಷಾರಣ್ಯದ ವರ್ಣನೆ. ಬ್ರಹ್ಮವಿವರ್ತನ ಸರಸ್ಯಥ ರಘುತ್ತಮಃ ತಮಸಾಂ ತಾಂ ವಿಗಾಶ್ಯಾಥ ದದರ್ಶ ನಗರೀಂ ನಿಜಾಂ. ಆ ನೈಮಿಷಾರಣ್ಯದಿಂದ ಮುಂದೆ ತಮಸಾ ನದಿಯ ತೀರಕ್ಕೆ ಬಂದ. ಅದು ಅವನದೇ ರಾಜ್ಯ. ಆ ತಮಸಾ ನದಿಯಲ್ಲಿ ಸ್ನಾನ ಮಾಡಿದ. ಮುಂದೆ ತನ್ನ ಅಯೋಧ್ಯ ನಗರವನ್ನು ಆತ ನೋಡಿದ. ರಾಮ ಬಂದಂಥ ಸಮಾಚಾರ ಸುಮಂತ್ರನಿಗೆ ತಿಳಿಯಿತು. ಅವನು ಧಾವಿಸಿ ಬಂದ. ಬಹಳ ಕಾಲದಿಂದ ರಾಮನ ದರ್ಶನ ಆಗಿರಲಿಲ್ಲ ಅವನಿಗೆ. ಇದು ಅನೇಕ ವರ್ಷ ಕಾಲ ನಡೆದದ್ದು, ಯಾಕೆ ದೊಡ್ಡ ಯಾತ್ರೆನೇ ಆಗಿದ್ದಿರಬೇಕು. ಹಾಗಾಗಿ ಸುಮಂತ್ರನಿಗೆ ರಾಮನನ್ನು ನೋಡುವಂಥ ಕೌತುಕ ಇತ್ತು. ಅಯೋಧ್ಯ ನಗರವನ್ನೆಲ್ಲ ಆತ ಅಲಂಕಾರ ಮಾಡಿಸಿದ. ನಾನಾ ಥರದ ಧ್ವಜಗಳು, ತೋರಣಗಳು, ಪತಾಕೆಗಳು, ಪುಷ್ಪಹಾರಗಳು ಇವುಗಳ ಮೂಲಕವಾಗಿ ರಾಮ ಬರುವಂಥ ಮಾರ್ಗವನ್ನು ನೀರಿನಿಂದ ಸಿಂಪಡಿಸಿ ಅದನ್ನು ಸ್ವಚ್ಛ ಮಾಡಿಸಿದ. ಹೂಗಳ ಪರಾಗಗಳನ್ನು ಅಲ್ಲೆಲ್ಲ ಹರಡುವಂತೆ ಮಾಡಿದ. ತಾನು ಒಂದು ಆನೆಯನ್ನು ಏರಿಕೊಂಡು ರಾಮನನ್ನು ಆತ ಸ್ವಾಗತ ಮಾಡಿದ. ರಾಮನಿಗೆ ದಂಡವತ್ ಪ್ರಣಿಪತ್ಯ, ಸಾಷ್ಟಾಂಗ ನಮಸ್ಕಾರ ಮಾಡಿದ. ನಾನಾ ಥರದ ಕಾಣಿಕೆಗಳನ್ನು ರಾಮನಿಗೆ ಕೊಟ್ಟ. ರಾಮನು ಆ ಸುಮಂತ್ರನನ್ನ ಆಲಿಂಗನ ಮಾಡಿಕೊಂಡ. ಸುಮಂತ್ರನಿಗೆ ತನ್ನ ಜನ್ಮ ಸಫಲ ಆಯಿತು ಅಂತ ಅನಿಸಿತು. ಬ್ರಾಹ್ಮಣರು ವೇದ ಘೋಷಗಳನ್ನು ಮಾಡ್ತಿದ್ರು, ನರ್ತಕಿಯರು ನರ್ತನಗಳನ್ನು ಮಾಡ್ತಿದ್ರು, ಸಂಗೀತದ ನಿನಾದ ಮೊಳಗುತ್ತಾ ಇತ್ತು. ಅಲ್ಲಿಂದ ಮುಂದೆ ರಾಮತೀರ್ಥ ಅನ್ನೋ ಪ್ರದೇಶಕ್ಕೆ ಬಂದ. ಆ ಸರಯೂ ನದಿಯ ತೀರದಲ್ಲಿ ಸ್ನಾನ ಮಾಡಿದ. ಆ ರಾಮತೀರ್ಥ ಅಂತ ಏನಿದೆ, ಆ ಸರಯೂ ನದಿ ತೀರದಲ್ಲಿ ತಾನೇ ನಿರ್ಮಾಣ ಮಾಡ್ಕೊಂಡಂತ ಒಂದು ಜಾಗ ಅದು. ನಿತ್ಯ ಅಲ್ಲಿ ಬಂದು ಸ್ನಾನ ಮಾಡ್ತಿದ್ದ ಅಂತ ಇದೆಯಲ್ಲ. ಕೆಲವೊಮ್ಮೆ ಸರಯೂ ನದಿಗೆ, ಕೆಲವೊಮ್ಮೆ ಮನೆಯಲ್ಲೇ ಸ್ನಾನ ಮಾಡ್ತಿದ್ದ ಅಂತ ರಾಮನ ದಿನಚರಿಯ ವರ್ಣನೆ ಇದೆ. ಅಂಥ ಪ್ರದೇಶಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿದ. ವಸಿಷ್ಠರು ಹೇಳಿದಂತೆ ಒಂದು ದಿವಸದ ಉಪವಾಸ ಮಾಡಿದ. ಮುಂದೆ ದಧಿಶ್ರಾದ್ದ ಮಾಡಿದ ಅಂತಿದೆ. ಹೋಗುವ ಕಾಲದಲ್ಲಿ ಘೃತಶ್ರಾದ್ದ ಮಾಡಿದ್ದ, ತುಪ್ಪದಿಂದ ಶ್ರಾದ್ದ ಮಾಡಿದ್ದ ಅಂತ ಬಂದಿತ್ತು. ಈಗ ಬಂದ ಮೇಲೆ ದಧಿಶ್ರಾದ್ದ ಮಾಡಿದ ಅಂತಿದೆ. ಅದು ಹೇಗೆ ಮಾಡ್ತಾರೆ ಘೃತಶ್ರಾದ್ದ ದಧಿಶ್ರಾದ್ದ ಅಂತ ವಿವರಣೆ ಕೇಳಿದೆ, ಸಿಗಲಿಲ್ಲ. ಅಂತ ವಿಶಿಷ್ಟವಾದ ಸಂಪ್ರದಾಯಗಳಿದ್ದಿರಬೇಕು.
ಯಾತ್ರೆಯ ನಿರ್ವಿಘ್ನತಾ ಸಿದ್ಧಿಗಾಗಿ ಅಂತ. ಅಂತೂ ಈ ಶ್ರಾದ್ದ ಅಂತ ಏನಿದೆಯಲ್ಲ, ಈಗ ನಮಗೇನಾಗ್ಬಿಟ್ಟಿದೆ, ನಮ್ಮ ಹಿಂದಿನವರ ಕಾಲ ಆದಂಥ ಆ ತಿಥಿಯಲ್ಲಿ ಒಂದು ಶ್ರಾದ್ದ, ಒಂದು ಪಕ್ಷ, ಇದನ್ನು ಮಾಡಿದರೆ ಅದೇ ಹೆಚ್ಚಾಗಿ ಹೋಗಿಬಿಟ್ಟಿದೆ. ಕೆಲವರಂತೂ ಬದರಿ ಕೇದಾರನಿಗೆ ಹೋಗಿ ಮಾಡಿ ಬಂದುಬಿಟ್ರೆ ಮುಂದೆ ನಮ್ಮ ಜೀವಮಾನದಲ್ಲೇ ಶ್ರಾದ್ದ ಮಾಡಬೇಕಾಗಿಲ್ಲ ಅಂತ ಸ್ವಸ್ಥರಾಗಿ ಕೂತ್ಬಿಟ್ಟಿರ್ತಾರೆ. ಅದು ಅಶಾಸ್ತ್ರೀಯನೇ, ಶಾಸ್ತ್ರಕ್ಕೆ ವಿರುದ್ಧ. ಅದೇನೇ ಇಲ್ಲ, ಶ್ರಾದ್ದ ಹೇಗೆ ಮಾಡಬೇಕು ಅಂತ ಮಹಾಭಾರತಾದಿಗಳಲ್ಲಿ ಮಾಹಿತಿ ಇದೆ. ಅಂದರೆ ಶ್ರಾದ್ದಕ್ಕೆ ಬ್ರಾಹ್ಮಣ ಕಾಲ. ನಿಮಗಿವತ್ತು ನಿಮ್ಮ ತಂದೆ ಅಜ್ಜ ಇತ್ಯಾದಿಗಳ ದಿನ ಇಲ್ಲದೇ ಇದ್ರು ಯಾರೋ ಒಬ್ಬ ಜ್ಞಾನಿ ನಿಮ್ಮ ಕಡೆ ಬಂದ ಅಂತ ಅನ್ನಿಸ್ತಿಲ್ಲ, ನಿಮ್ಗೆ ಶ್ರಾದ್ದ ಮಾಡಬೇಕು ಅನ್ಸಿದ್ರೆ ಮಾಡೇ ಬಿಡಬೇಕಂತ. ದೊಡ್ಡ ಪ್ರಮಾಣದ ಸಂಪತ್ತು ಏನಾದರೂ ಪ್ರಾಪ್ತ ಆಯಿತು ಏನೋ ಕಾರಣದಿಂದಾಗಿ, ಆ ಸಂಪತ್ತನ್ನು ದಾನ ಧರ್ಮಾದಿಗಳಿಗೆ ಉಪಯೋಗ ಮಾಡಬೇಕು ಅಂತ ಅನ್ನಿಸ್ತಿಲ್ಲ, ಶ್ರಾದ್ದ ಮಾಡೇ ಬಿಡೋದು. ಅಂದರೆ ನಮಗೆ ಬಂದಂಥ ಸಂಪತ್ತು, ಆ ಸಂಪತ್ತನ್ನು ಗಳಿಸ್ಲಿಕ್ಕೆ ಸಾಧ್ಯವಾದಂಥ ಈ ಶರೀರ, ಈ ಮನಸ್ಸು, ಇದೆಲ್ಲ ಬಂದಿದ್ದು ನಮಗೆ ನಮ್ಮ ಪಿತಾಮಹ ಪ್ರಪಿತಾಮಹರಿಂದ. ಅದಕ್ಕಾಗಿ ಏನೇ ಏಳಿಗೆ ನಮಗಾದಾಗ ಅವರನ್ನು ಏನಕ್ಕೇನೋ ಪ್ರಕಾರ ನೆನಪು ಮಾಡ್ಕೊಳ್ಬೇಕು ಅಂತ ಅದನ್ನು ಶ್ರಾದ್ದಕ್ಕೆ ಹೇಳ್ತಾರೆ. ಹೀಗೆ ಶ್ರಾದ್ದ ಮಾಡೋದ್ರ ಒಂದು ಪದ್ಧತಿ ಇತ್ತು. ಅಂಥವು ಕೆಲವು ಶ್ರಾದ್ದಗಳಿಗೆಲ್ಲ ಯಾವುದೇ ಒಳ್ಳೆ ಕಾರ್ಯಗಳನ್ನು ಮಾಡುವಾಗ ಅದಕ್ಕಾಗಿ ಅದನ್ನು ಕೂಡ ನಾಂದಿ ಶ್ರಾದ್ದ ಅಂತಲೂ ಹೇಳ್ತಿರ್ತಾರೆ. ಇಂಥ ಶ್ರಾದ್ದಗಳು ಆಗಿನ ಕಾಲದಲ್ಲಿ ಬಳಕೆ ಇದ್ದಿರಬೇಕು. ದಧಿಶ್ರಾದ್ದವನ್ನು ಮಾಡಿದ, ನಾನಾ ಥರದ ದಾನಗಳನ್ನು ಮಾಡಿದ. ಮುಂದೆ 3ನೇ ದಿವಸ ವಿಮಾನವನ್ನು ಏರಿ ನಗರದ ಎಲ್ಲ ಪ್ರಾಕಾರಗಳನ್ನು, ಕೋಟೆ ಗೋಡೆಗಳನ್ನು, ಬಂಗಾರದ ಕೋಟೆ ಗೋಡೆಗಳನ್ನು ದಾಟಿ ಅಯೋಧ್ಯ ನಗರಕ್ಕೆ ಆತ ಬಂದು ತಲುಪಿದ. ನಾಂದಿ ಶ್ರಾದ್ದ. ಪಶ್ಯನ್ ಸ್ವೀಯಂ ರಾಜಸಭಾದ್ವಾರಂ ಪ್ರಾಪರಭೂತ್ತಮಃ ಯಾನಂ ಭೂಮಂಡಲಂ ಪ್ರಾಪ್ಯ ಸುಖಮಾಸೀತ್ ಸ್ಥಿರಂ ತದಾ. ರಾಮ ತನ್ನ ರಾಜಸಭೆಗೆ ಬಂದ. ಆ ಪುಷ್ಪಕ ವಿಮಾನ ಅವನನ್ನು ಹೊತ್ತು ಇಲ್ಲಿ ತನಕ ಏನು ಯಾತ್ರೆ ಮಾಡಿತ್ತು ಅದು ಭೂಮಂಡಲಕ್ಕೆ ಬಂದು ನಿಂತ್ಕೊಂಡಿತ್ತು. ಮುಂದೆ ಸುಮಂತ್ರನ ಪತ್ನಿಯರು, ಉಳಿದ ಮಂತ್ರಿಗಳ, ಸೇನಾಪತಿಗಳ ಪತ್ನಿಯರೆಲ್ಲ ಅಲ್ಲಿಗೆ ಬಂದು ಮೊಸರಿನ ಅನ್ನದಿಂದ ಕೂಡಿದಂತಹ ಬಲಿಗಳನ್ನು, ಯಾತ್ರೆಯ ನಿರ್ವಿಘ್ನತಾ ಸಿದ್ಧಿಗಾಗಿ ಬಲಿಗಳನ್ನು ಅವರು ಕೊಟ್ಟರು ಅಂತ ಹೇಳ್ತಾರೆ. ಬಲಯ ಕಾಂಸ್ಯ ಪಾತ್ರಸ್ಥಃ, ಕಂಚಿನ ಪಾತ್ರೆಗಳಲ್ಲಿ ಬಲಿಯನ್ನು ಅವನಿಗೆ ಕೊಟ್ಟರು. ಜಲ ತೈಲ ಘಟಾಸ್ತದ, ನೀರಿನಿಂದ ತುಂಬಿದ ಮತ್ತು ಎಣ್ಣೆಯಿಂದ ತುಂಬಿದಂಥ ಗಡಿಗೆಗಳನ್ನು ಕೂಡ ಅವರು ತಂದಿದ್ರು. ಸೀತಾರಾಘವಯೋರ್ ದೇಹಾತ್ ಉತ್ತಾರಿ ಶತಸಹಸ್ರತ, ಸೀತಾರಾಮರಿಬ್ಬರನ್ನು ಕೂಡಿಸಿ ಅವರಿಗೆ ಅದನ್ನು ಆರತಿಯ ರೂಪದಲ್ಲಿ ಬೆಳಗಿದರಂತೆ, ನೀರಿನ ಕೊಡ ಮತ್ತು ತೈಲದ ಕೊಡಗಳನ್ನು. ನೀತ್ವ ತ್ಯಕ್ವಾ ವಿದೂರೆ, ಅವುಗಳನ್ನು ದೂರದಲ್ಲಿ ಹೋಗಿ ಬಿಟ್ಟು ಬಂದರು. ಅವ್ರಿಗೇನಾದರೂ ದೃಷ್ಟಿ ಇತ್ಯಾದಿಗಳು ತಾಕಿದ್ರೆ ಅದರೆಲ್ಲ ಪರಿಹಾರ ಆಗಲಿ ಅಂತ. ಸ್ನಾತ್ವ ರಾಮಗೃಹಂ ಗೇಯುಹು, ಮುಂದೆ ತಾವು ಸ್ನಾನ ಮಾಡಿ ಅವನಿಗೂ ಸ್ನಾನ ಮಾಡಿಸಿ ಅವರೆಲ್ಲ ಅವರನ್ನು ಅರಮನೆಯೊಳಗೆ ಕರೆದುಕೊಂಡು ಹೋದರು. ಸಭೆಯಲ್ಲಿ ರಾಮ ಬಂದು ಕುಳಿತುಕೊಂಡ. ಸಿಂಹಾಸನದಲ್ಲಿ ಆ ಚಿಂತಾಮಣಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಧಾರಣೆ ಮಾಡಿಕೊಂಡು ಬಂದು ಕುಳಿತುಕೊಂಡ. ಉಳಿದ ಸಾಮಂತ ರಾಜರು, ಸೇನಾಪತಿಗಳು, ಮಂತ್ರಿಗಳೆಲ್ಲ ರಾಮನ ಸನ್ಮಾನವನ್ನು ಪಡೆದುಕೊಂಡ್ರು. ಅವರು ಆ ಸಭೆಯಲ್ಲಿ ಕುಳಿತುಕೊಂಡ್ರು. ಅದಾದ ಬಳಿಕ ಸೀತೆ ತನ್ನ ಅರಮನೆಗೆ ಹೋದಳು. ಆ ಕಾಮಧೇನುವನ್ನು ತಗೊಂಡೇ ಹೋದಳು ಒಳಗೆ. ಮುಂದೆ ರಾಮ ಆ ಕಾಮಧೇನು ಕೊಟ್ಟಂಥ ದೊಡ್ಡ ಪ್ರಮಾಣದ ಪಕ್ವಾನಗಳು, ಭಕ್ಷ್ಯ ಭೋಜ್ಯಾದಿಗಳನ್ನು ತಯಾರು ಮಾಡಿಸಿ ಅಲ್ಲಿ ನೆರೆದಂಥವರೆಲ್ಲರಿಗೂ ಕೂಡ ಭೋಜನ ಮಾಡಿಸಿದ. ಆಟ ಅಂಡಾಂಡಾನ್ ಸರ್ಪಯಿತ್ವ, ಕೆಳಗಿನಿಂದ ಮೇಲೆ ತನಕ ಎಲ್ಲರಿಗೂ ಕೂಡ ಸುಗ್ರಾಸ ಭೋಜನವನ್ನು ಆತ ಮಾಡಿಸಿದ. ನಿದ್ರಾರ್ಥಂ ದ್ರಿಪತೀನ್ ಯಾನೆ ಫಲಂ ಆಜ್ಞಾಪಯತ್ತದ, ಮುಂದೆ ತನ್ನ ಜೊತೆಗೆ ಅವರೇನು ಬಂದಿದ್ರಲ್ಲ ಅವರಿಗೆ ನೀವೆಲ್ಲ ಇನ್ನು ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿದ. ಅವರಿಗೆ ಅಷ್ಟೆಲ್ಲ ರಾಜರು ಬಂದ್ಬಿಟ್ಟಿದ್ರಲ್ಲ, ಅವರಿಗೆ ಅಯೋಧ್ಯೆಯಲ್ಲಿ ಬಹುಶಃ ನಿದ್ರೆ ಸಾಕಾಗ್ತಿರ್ಲಿಲ್ಲ. ಅದಕ್ಕಾಗಿ ಯಾರಿಗೆ ಸಾಧ್ಯವೋ ಅವರಿಗೆ ಅಯೋಧ್ಯೆಯಲ್ಲಿ ಬಿಡಾರಗಳನ್ನು ಒದಗಿಸಿಕೊಟ್ಟ. ಇನ್ನು ಕೆಲವರಿಗೆ ನೀವು ವಿಮಾನದಲ್ಲೇ ಮನೆಗೆ ಅಂತ ಹೇಳ್ಬಿಟ್ಟೆ. ಅದರಲ್ಲಂತೂ ಬೇಕಾದ ಜಾಗ ಇತ್ತು. ಆ ವಿಮಾನದಲ್ಲೇ ಅವರು ಮಲಗಿಕೊಂಡ್ರು. 5 ರಾತ್ರಿ ಅವರು ಆರಾಮವಾಗಿ ವಿಶ್ರಾಂತಿ ತೆಗೆದುಕೊಂಡ್ರು. ಪ್ರಯಾಣದ ಆಯಾಸವನ್ನು ಪರಿಹಾರ ಮಾಡಿಕೊಂಡ್ರು. ವಸ್ತ್ರ ಅಲಂಕಾರ ಭೂಷಣಾದಿಗಳನ್ನು ಅವರಿಗೆ ಕೊಟ್ಟು ಅವರನ್ನು ಕಳಿಸಿಕೊಟ್ಟ. ಈಗ ನೀವು ಹೋಗಿ ಇನ್ನೊಂದು ತಿಂಗಳಲ್ಲಿ ನನ್ನ ಯಜ್ಞ ಪ್ರಾರಂಭ ಆಗೋದಿದೆ, ನನ್ನ ಯಜ್ಞದ ಕುದುರೆ ಎಲ್ಲ ಕಡೆ ಸಂಚಾರ ಮಾಡೋದಿದೆ. ಆ ಕುದುರೆ ನಿಮ್ಮಲ್ಲಿ ಬಂದ ಕೂಡಲೇ ನೀವೆಲ್ಲರೂ ಮತ್ತೆ ಅಯೋಧ್ಯೆಗೆ ಬರಬೇಕು ಅಂತ ಅವರಿಗೆ ಹೇಳಿದ.
ಆ ರಾಮ ಮಾಡಿದಂತಹ ಆಜ್ಞೆಯನ್ನು ಸ್ವೀಕಾರ ಮಾಡಿ ಅವರು ಎಲ್ಲರೂ ಕೂಡ ಅಲ್ಲಿಂದ ಪ್ರಯಾಣ ಬೆಳೆಸಿದರು. ಸುಗ್ರೀವ ಮೊದಲಾದಂಥ ವಾನರೆಲ್ಲರೂ ಕೂಡ ರಾಮನ ಆಜ್ಞೆಯನ್ನು ಪಡೆದುಕೊಂಡು ತಮ್ಮ ತಮ್ಮ ಪ್ರದೇಶಗಳಿಗೆ ಅವರು ಹೋಗಿ ಮುಟ್ಟಿದರು. ಆಜ್ಞಾಪಯಿತ್ವ ಸದ್ಮಾನಿ ಸ್ಥಾಪಯಾಮಾಸ ಸ್ವಾಂತಿಕೆ. ಸ್ವಲ್ಪ ವ್ಯತ್ಯಾಸ ಮಾಡಿದ. ಆ ಸುಗ್ರೀವಾದಿಗಳನ್ನು ಕಳಿಸಲಿಲ್ಲ ಅಂತ, ಉಳಿದ ರಾಜರನ್ನು ಕಳಿಸಿದ. ಸುಗ್ರೀವಾದಿಗಳಿಗೆ ನೀವು ಇಲ್ಲೇ ಇರಿ ಅಂತ ಹೇಳಿದ. ಅವರಿಗೆಲ್ಲ ಬಿಡಾರಗಳನ್ನು ಮಹಲಗಳನ್ನು ಒದಗಿಸಿಕೊಟ್ಟ. ನಮ್ಮದು ಸದ್ಯದಲ್ಲೇ ಅಶ್ವಮೇಧ ಯಾಗ ನಡೆಯೋದಿದೆ, ಅದನ್ನು ಮುಗಿಸ್ಕೊಂಡೇ ಹೋಗಿಬಿಡಿ ಅಂತ ಹೇಳಿದ ಅವರಿಗೆಲ್ಲ. ಮುಂದೆ ತನ್ನ ನಗರಗಳಲ್ಲಿ ದೊಡ್ಡ ಪ್ರಮಾಣದ ವಾದ್ಯದ ಘೋಷ ನಡೆಯಬೇಕು ಅಂತ ಎಲ್ಲರಿಗೂ ಕೂಡ ಆಜ್ಞೆ ಮಾಡಿದ. ಕೈಶ್ಚಿದತ್ರ ಪತಿಕೈಹಿ ಭಿನ್ನ ಪಾಕೈ ನ ಭುಜ್ಯತಾಂ. ರಾಮ ಯಾತ್ರೆ ಮುಗಿಸಿ ಬಂದ ಕೂಡಲೇ ಯಜ್ಞದ ಸಿದ್ಧತೆ ಪ್ರಾರಂಭ ಆಯಿತು. ಇನ್ನು ಯಾರೂ ಕೂಡ ಪತಿಕರು, ಹೊರಗಿಂದ ಬಂದವರು ಯಾರೇ ಆಗಂತುಕರು, ಅತಿಥಿಗಳು, ಅಭ್ಯಾಗತರಿದ್ದಾರೆ, ಯಾರೂ ಕೂಡ ಪ್ರತ್ಯೇಕ ಅಡಿಗೆ, ಅದರ ವ್ಯವಸ್ಥೆ, ಅದರ ಏರ್ಪಾಡಿಗೆ ತೊಂದರೆನೇ ತಗೊಳ್ಬೇಡಿ ಅಂತ ಆಜ್ಞಾಪನೆ ಮಾಡಿಬಿಟ್ಟ. ನಿಜ ಗಾರ್ಹಸ್ಥ್ಯಮಾಲಂಬ್ಯ ಯೇ ವರ್ತಂತೆ ನರೋತ್ತಮಾಃ ತೇ ಕುರ್ವಂತು ಸುಖಂಪಾಕಂ ಸ್ವಸ್ವಗೇಹೇಶು ಭಕ್ತಿತಃ. ಈ ಅಯೋಧ್ಯ ನಗರದ ನಿವಾಸಿಗಳಾದವರು ಯಾರು ಇಲ್ಲಿ ಮನೆಯನ್ನು ಹೊಂದಿದ್ದಾರೆ, ಇದೇ ಅವರಿಗೆ ಮೂಲ ಸ್ಥಳವು, ಅವರಷ್ಟೇ ತಮ್ಮ ಮನೆಯಲ್ಲಿ ಯಜ್ಞದ ತನಕ ಅಡಿಗೆ ಮತ್ತು ಕಾರ್ಯಗಳನ್ನು ಮಾಡಲಿ. ಅದಕ್ಕೆ ನನಗೆ ನಿರ್ಬಂಧ ಇಲ್ಲ. ಹೊರಗಿನಿಂದ ಬಂದವರು ಏನೂ ಮಾಡೋದು ಬೇಡ ಅಂತ ಹೇಳಿದ. ಹೀಗೆ ಆಜ್ಞಾಪನೆ ಮಾಡಿ ಆತ ವಿಶ್ರಾಂತನಾದ. ಅಯೋಧ್ಯೆಯಲ್ಲಿ ಎಲ್ಲ ಕಡೆ ವೇದ ಘೋಷಗಳ ದನಿ ಕೇಳಿ ಬರಲಿಕ್ಕೆ ಪ್ರಾರಂಭ ಆಯಿತು. ನರ್ತನಗಳ, ಸಂಗೀತಗಳ ದನಿ ಕೂಡ ಕೇಳಿ ಬರಲಿಕ್ಕೆ ಪ್ರಾರಂಭ ಆಯಿತು. ಪುರಾಣಗಳು, ಕೀರ್ತನಗಳು, ಸಚ್ಚಾಸ್ತ್ರ ಪ್ರವಚನ ಕೇಳಿ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಗುರುಗಳು ಶಿಷ್ಯನಿಗೆ ಅದನ್ನೆಲ್ಲ ಉಪಸಂಹಾರ ಮಾಡಿದರು. ಯಾತ್ರಾಕಾಂಡದ ಕಥೆಯನ್ನೇನಿದೆ ಅದನ್ನು ನಾನು ನಿನಗೆ ಹೇಳಿ ಮುಗಿಸಿದೆ ಅಂದ್ರೆ ಅವರು. ಯೇ ಶೃಣ್ವಂತೆ ನರಾಭಕ್ತ್ಯ ತೇಷಾಂ ಯಾತ್ರಾ ಫಲಂ ಭವೇತ್. ಇಷ್ಟೆಲ್ಲ ಯಾತ್ರೆಗಳು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಆ ಕನಿಷ್ಠ ಪಕ್ಷ ಶ್ರವಣ ಅವರು ಯಾರು ಮಾಡ್ತಾರೆ ಅವರಿಗೆ ಯಾತ್ರಾ ಫಲನೇ ಬಂದು ದೊರಕ್ತದೆ. ಯತ್ರಾಧನಾರ್ಜನೋದ್ಯೋಗೆ ಯಾತ್ರಾಕಾಂಡಮಿದಂ ವರಂ ಪಠಿತ್ವಾ ಏತು ಗಚ್ಚಂತಿ ಸುಖೇನಾಯಾಂತಿ ತೇ ಗೃಹಂ. ನೀವು ಯಾವುದಾದ್ರೂ ಯಾತ್ರೆ ಮಾಡೋದಕ್ಕಿಂತ ಮೊದಲು ಧನಾರ್ಜನ, ದುಡ್ಡು ಗಳಿಸೋದಕ್ಕಾಗಿ ಬೇರೆ ಯಾವುದೋ ಪ್ರದೇಶಕ್ಕೋ ದೂರದ ಪ್ರದೇಶಕ್ಕೆ ಹೋಗೋದಕ್ಕಿಂತ ಮೊದಲು ಈ ಯಾತ್ರಾಕಾಂಡವನ್ನು ಕೇಳಿ ಅವರು ಯಾತ್ರೆಯನ್ನು ಕೈಗೊಂಡ್ರೆ ಸುಖವಾಗಿ ಮರಳಿ ಬರ್ತಾರೆ ಮತ್ತು ಬೇಕಾದ ಲಾಭವನ್ನು ಮಾಡ್ಕೊಳ್ತಾರೆ. ಬ್ರಹ್ಮಹತ್ಯಾದಿ ಪಾಪಗಳೇನಿದ್ರೆ ಆ ಪಾಪಗಳನ್ನು ಕೂಡ ಅವರು ಪರಿಹಾರ ಮಾಡ್ಕೊಳ್ತಾರೆ. ಬ್ರಹ್ಮಹತ್ಯ, ಶಿಶುಹತ್ಯ ಇತ್ಯಾದಿ ಅನೇಕ ದುರ್ಘಟವಾದ ಪಾಪಗಳನ್ನು ಬ್ರಹ್ಮಹತ್ಯಾದಿ ಪಾಪಾನಿ ಕೃತಾನಿ ಮಾನವೈ ಸಕೃತ ಯಾತ್ರಾಕಾಂಡಮಿದಂ ಜಪ್ತ್ವ. ಈ ಯಾತ್ರಾಕಾಂಡವನ್ನು ಜಪ ಮಾಡಿದರೆ ಸಾಕು. ಆ ಎಲ್ಲ ಥರದ ಪಾಪಗಳನ್ನು ಜಪ ಅಂತ ಪಾರಾಯಣ ಮಾಡೋದು. ಎಲ್ಲ ಥರದ ಪಾಪಗಳನ್ನು ಆತ ಕಳ್ಕೊಳ್ತಾನೆ. ಸರ್ವತೀರ್ಥ ವಿಘಾಗೈಶ್ಚ. ಎಲ್ಲ ತೀರ್ಥಗಳಿಗೆ ನೀವೇ ಪ್ರತ್ಯಕ್ಷ ಹೋಗಿ ಅಲ್ಲಿ ಮುಳುಗು ಹಾಕಿದಂಥ ಪುಣ್ಯ ನಿಮಗಿದ್ರಿಂದ. ಧನಾರ್ಥಿ ಧನಮಾಪ್ನೋತಿ ಕಾಮಿ ಕಾಮಾನವಾಪ್ನುಯಾತ್. ಧನಾರ್ಥಿ ಆದವನು ಎಲ್ಲ ಥರದ ಧನಗಳನ್ನು ಪಡ್ಕೊಳ್ತಾನೆ. ಯಾವುದಾದ್ರೂ ಅಪೇಕ್ಷೆ ಇದ್ದವನು ಅಪೇಕ್ಷೆಯನ್ನು ಪಡ್ಕೊಳ್ತಾನೆ. ಪಾಪಿ ಆದವನು ಪವಿತ್ರನಾಗ್ತಾನೆ ಈ ಕಾಂಡದ ಶ್ರವಣವನ್ನು ಮಾಡೋದ್ರ ಮೂಲಕ. ಅದಲ್ಲದೆ ದಿವಸ ಬೆಳಿಗ್ಗೆ ಎದ್ದು ಶೌಚಾದಿ ವಿಧಿಗಳನ್ನೆಲ್ಲ ಮುಗಿಸಿ ಆ ಮನುಷ್ಯ ಇಲ್ಲಿ ಹೇಳಿದಂಥ ತೀರ್ಥಗಳ, ಕ್ಷೇತ್ರಗಳ ಸ್ಮರಣೆ ಮಾಡ್ಕೊಳ್ಬೇಕು. ತೀರ್ಥಾನಾಂತ ವರಂ ಕಾಂಡಂ ಇದಂ ಪುಣ್ಯಂ ಪಠಿಷ್ಯತಿ. ಈ ಕಾಂಡವನ್ನು ಆತ ಪಾರಾಯಣ ಮಾಡಿದರೆ ಅವನಿಗೆ ರಾಮ ಸಂತುಷ್ಟನಾಗ್ತಾನೆ ಮತ್ತು ಅವನ ಬಯಕೆಗಳನ್ನು ಈಡೇರಿಸ್ತಾನೆ. ಸರ್ವತೀರ್ಥಗಳನ್ನು ಪ್ರಯಾಣ ಮಾಡಿದಂಥ ಫಲವೂ ಅವನಿಗೆ ದೊರೆಯುತ್ತದೆ. ಮತ್ತು ಹಿಂದಿನ ಜನ್ಮಗಳಲ್ಲಿ ಮಾಡಿದಂಥ ಅನೇಕ ಪಾಪಗಳೇನಿದ್ರೆ ಆ ಎಲ್ಲ ಪಾಪಗಳು ಕೂಡ ಈ ಯಾತ್ರಾಕಾಂಡ ಶ್ರವಣದಿಂದ ಅವನಿಗೆ ಪರಿಹಾರ ಆಗ್ತವೆ. ಹೀಗೆ ಶತಕೋಟಿ ರಾಮಚರಿತ ಅಂತರ್ಗತವಾದಂಥ ಆನಂದ ರಾಮಾಯಣ ವಾಲ್ಮೀಕಿಗಳು ಅದನ್ನು ರಚನೆ ಮಾಡಿದ್ದು. ಅದರಲ್ಲಿ ಯಾತ್ರಾಕಾಂಡ ಅನ್ನುವಂಥ ಭಾಗ, ರಾಮ ಉತ್ತರದ ಭಾರತದ ಯಾತ್ರೆಯನ್ನು ಮಾಡಿ ನಗರವನ್ನು ಪ್ರವೇಶ ಮಾಡಿದ್ದು ಅನ್ನುವಂಥ 9ನೆಯ ಸರ್ಗ ಏನಿದೆ ಅದು ಇಲ್ಲಿಗೆ ಮುಕ್ತಾಯ ಆಗಿದೆ. ಆ ಯಾತ್ರಾಕಾಂಡದ ಆನಂದ ರಾಮಾಯಣದಲ್ಲಿ ಬರುವಂತಹ ಯಾತ್ರಾಕಾಂಡದ ಜೊತೆಗೆ
ತೀರ್ಥ ಪ್ರಬಂಧದಲ್ಲಿ ಬರುವಂಥ ಕೆಲವು ಪ್ರದೇಶಗಳೇನಿದ್ದವು ಆ ಪ್ರದೇಶಗಳನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಹಾಗೆ ನೋಡಿದ್ರೆ ತೀರ್ಥ ಪ್ರಬಂಧದಲ್ಲಿ ಬಂದಂಥ ಕ್ಷೇತ್ರಗಳಿಗಿಂತ ಹೆಚ್ಚು ಕ್ಷೇತ್ರಗಳ ವರ್ಣನೆ ಯಾತ್ರಾಕಾಂಡದಲ್ಲಿದೆ. ಆದರೆ ಕೆಲವು ಕ್ಷೇತ್ರಗಳ ವೈಶಿಷ್ಟ್ಯ ಏನಿದೆ ಅದು ವಾದಿರಾಜರ ಆ ಶ್ಲೋಕಗಳ ಮೂಲಕ ನಮಗೆ ಹೆಚ್ಚು ಅರ್ಥ ಆಗುವಂತಿದೆ. ಅದಕ್ಕೂ ಹಿರಿಯರಾದಂಥ ಜ್ಞಾನಿಗಳಂಥ ಪ್ರಬಂಧನಾಚಾರ್ಯರು, ವ್ಯಾಸನಗಿರಿ ಪ್ರಬಂಧನಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ರಚನೆ ಮಾಡಿದ್ದಾರೆ. ಸಾಕಷ್ಟು ಇಂತಿಂಥ ಕ್ಷೇತ್ರಗಳು ಇಂತಿಂತಲ್ಲಿವೆ, ಅದ್ರ ಬೇರೆ ಪುರಾಣಗಳ ಸಂಬಂಧಪಟ್ಟಂತೆ ಇಂಥ ಮಾಹಿತಿ ಇದೆ ಅಂತೆಲ್ಲ ಏನಿದೆ ಅದು ಬಹುಶ್ರುತರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು. ಅಷ್ಟೆಲ್ಲ ಅಧ್ಯಯನ ನಮಗೆ ವೈಯಕ್ತಿಕವಾಗಿ ಸಾಧ್ಯ ಆಗದೇ ಇರಬಹುದು. ಆದರೆ ಆ ವ್ಯಾಖ್ಯಾನ ನೋಡಿದ ಕೂಡಲೇ ಇದೊಂದು ಸಿದ್ಧವಾದಂಥ ಮಾಹಿತಿ ನಮಗೆ. ಆ ಆಚಾರ್ಯರು ಕೂಡ ಈ ಮೂಲಕವಾಗಿ ಕೃತಜ್ಞತೆಗಳು. ಅಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.